ಅಹಮದಾಬಾದ್ನಲ್ಲಿ ನಡೆದಂತ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಅದೇ ಜಾಗದಲ್ಲಿ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಒಂದಷ್ಟು ಅಧಿಕಾರಿಗಳ ತಂಡಗಳು ಅಲ್ಲೇ ಬೀಡು ಬಿಟ್ಟಿವೆ. ವಿಮಾನದ ಅವಶೇಷಗಳ ತೆರವು ಕಾರ್ಯಾಚರಣೆ ಕೂಡ ಶುರುವಾಗಿದೆ. ಬಿಜೆ ಹಾಸ್ಟೆಲ್ ಮೇಲೆ ಬಿದ್ದಿದ್ದ ಅವಶೇಷ ತೆರವು ಕಾರ್ಯ ನಡೀತಾ ಇರೋದು. ಕ್ರೇನ್ ಬಳಸಿಕೊಂಡು ತೆರವು ಕಾರ್ಯಾಚರಣೆಗೆ ಮುಂದಾಗ್ತಿದ್ದಾರೆ. ಹಲವು ಸಿಬ್ಬಂದಿಯಿಂದ ತೆರವು ಕಾರ್ಯಾಚರಣೆ ನಡೀತಾ ಇದೆ. ವಿಮಾನದ ನೋಸ್ ಏನಿದೆ ಆ ಹಾಸ್ಟೆಲ್ಗೆನೆ ಟಚ್ ಆಗಿ ಅಲ್ಲೇ ಸಿಲುಕಾಕೊಂಡ್ಬಿಟ್ಟಿದೆ. ತದನಂತರದಲ್ಲಿ ಆದಂಥ ಅವಘಡದ ದೃಶ್ಯಗಳನ್ನು ನೀವು ಗಮನಿಸಿದ್ದೀರಾ. ಇಲ್ಲಿವರೆಗೂ ಕೂಡ ಅಲ್ಲಿದ್ದಂಥ ಮೃತದೇಹಗಳನ್ನು ಕೂಡ ಹೊರತೆಗೆಯಲಾಗಿದೆ. ಆದರೆ ಈಗ ಅಲ್ಲಿ ಇರುವಂಥ ವಿಮಾನದ ಅವಶೇಷ, ರೆಕ್ಕೆ, ವಿಮಾನದ ಮುಂಭಾಗ ಇದೆಲ್ಲದನ್ನು ಕೂಡ ಪೂರ್ತಿಯಾಗಿ ತೆರವುಗೊಳಿಸುವಂಥ ಕಾರ್ಯಾಚರಣೆ ಈಗ ಶುರುವಾಗಿದೆ. ಅಲ್ಲಿ NDRF ಸಿಬ್ಬಂದಿ ಇರ್ಬೋದು, NSG, DGCA ಸೇರಿದಂತೆ ಅನೇಕ FSL ತಂಡ ಇವರೆಲ್ಲರೂ ಕೂಡ ಈಗಾಗಲೇ ಬೀಡ್ಬಿಟ್ಟು ಏನಾದರೂ ಸಾಕ್ಷ್ಯಗಳು ಸಿಗಬಹುದಾ ಅಂತ ಪರಿಶೀಲನೆ ಮಾಡ್ತಾ ಇದ್ರು. ಸದ್ಯ ಈಗ ಆ ವಿಮಾನದ ರೆಕ್ಕೆ, ವಿಮಾನದ ಮುಂಭಾಗವನ್ನು ತೆರವುಗೊಳಿಸುವಂಥ ಕಾರ್ಯಾಚರಣೆ ನಡೀತಾ ಇದೆ. ಅವಶೇಷಗಳು ಕೆಲವೊಂದು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದಾವೆ. ಅವೆಲ್ಲವನ್ನು ಕೂಡ ತೆರವುಗೊಳಿಸಬೇಕಾಗಿದೆ. ಸಂಪೂರ್ಣವಾಗಿ ಆ ಕಟ್ಟಡ ನೆಲಸಮ ಆಗಿದೆ. ಅದನ್ನು ನೀವು ಗಮನಿಸ್ತಾ ಇದ್ದೀರಾ. ಎಲ್ಲೆಲ್ಲಿ ಏನೇನು ಸಿಲುಕಾಕೊಂಡಿದೆ. ಈಗಾಗಲೇ ಮೃತದೇಹಗಳನ್ನು ಹೊರಗೆ ತೆಗೆಯಲಾಗಿದೆ. ಕೆಲವರು ಗಾಯಗೊಂಡವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಸದ್ಯ ಅಲ್ಲಿ ಇರುವಂಥ ವಿಮಾನದ ಅವಶೇಷಗಳನ್ನು ತೆರವುಗೊಳಿಸುವಂಥ ಕಾರ್ಯ ನಡೀತಾ ಇರೋದು. ಕ್ರೇನ್ ಬಳಸಿಕೊಂಡು ತೆರವು ಕಾರ್ಯಾಚರಣೆ ಶುರುವಾಗಿದೆ. ಅಹಮದಾಬಾದ್ನ ಮೇಘನಿ ನಗರದಲ್ಲಿ ಇರುವಂಥ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿ ನಿಲಯದ ಮೇಲೇ ವಿಮಾನದ ಮುಂಭಾಗ ಕ್ರ್ಯಾಶ್ ಆಗಿತ್ತು. ತದನಂತರದಲ್ಲಿ ಅಲ್ಲಿ ಬೆಂಕಿ ಹೊತ್ಕೊಳ್ತು. 242 ಜನ ಪ್ರಯಾಣಿಕರಿದ್ದರು. ಅದರಲ್ಲಿ ಓರ್ವ ಬಚಾವಾದರು. 241 ಜನರು ಕೂಡ ಮೃತಪಟ್ಟರು. ಇನ್ನು ಆ ಜಾಗದಲ್ಲಿ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳು ಊಟಕ್ಕೆ ಬಂದಂಥ ಸಮಯ ಅದಾಗಿತ್ತು. ಹಾಗಾಗಿ ಕೆಲ ವಿದ್ಯಾರ್ಥಿಗಳು ಕೂಡ ಮೃತಪಟ್ಟಿದ್ದಾರೆ. हमें पिया तू कर रहे हो? हाँ हाँ क्या हाँ दिएगा ना तेरे को पहला देगा। ओ प्रवीण भाई पानी थोड़ा होगा। ದುರಂತ ನಡೆದಂಥ ಸ್ಥಳದ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಈಗಾಗಲೇ ವಿಮಾನದ ರೆಕ್ಕೆ, ಬಿಡಿ ಭಾಗಗಳೆಲ್ಲವನ್ನು ಕೂಡ ತೆರವುಗೊಳಿಸುವಂಥ ಕಾರ್ಯಾಚರಣೆ ನಡೀತಾ ಇದೆ. ಕ್ರೇನ್ ಮೂಲಕ ತೆರವುಗೊಳಿಸ್ತಾರೆ. ಸದ್ಯ ಅಲ್ಲಿ ಅಧಿಕಾರಿಗಳು, ಬೇರೆ ಬೇರೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿದ್ದಾರೆ. DGCA ಇರ್ಬೋದು, NDRF ಇರ್ಬೋದು, ಅದೇ ರೀತಿಯಾಗಿ FSL ತಂಡ ಅವರವರ ನಿಟ್ಟಿನಲ್ಲಿ ಒಂದಷ್ಟು ಸಾಕ್ಷ್ಯಗಳ ಸಂಗ್ರಹ ಕೂಡ ನಡೀತಾ ಇತ್ತು. ಸದ್ಯ ಆ ಎಂಜಿನ್ ಭಾಗಕ್ಕೆ ಏನಾದರೂ ಹಕ್ಕಿಗಳು ಬಂದು ಬಡ್ದಿದ್ವಾ, ಅಂದರೆ ಬರ್ಡ್ ಬೀಟ್ ಆಗಿತ್ತಾ ಅಲ್ಲಿ ಏನಾದರೂ ಅನ್ನುವಂಥ ಒಂದು ಶಂಕೆ ಕೂಡ ಇದೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಾಹಿತಿ ಸಿಗುತ್ತಾ ಅದನ್ನು ಕೂಡ ನೋಡಬೇಕಿದೆ. ಸದ್ಯ ಅಲ್ಲಿ ವಿಮಾನ ಏನು ಬಿದ್ದಿದೆ ಅದರ ರೆಕ್ಕೆಗಳನ್ನು ತೆರವುಗೊಳಿಸುವಂಥ ಕಾರ್ಯ ನಡೀತಾ ಇದೆ. ಸಂಪೂರ್ಣವಾಗಿ ಆ ಮೆಸ್ ಜಖಮ್ ಆಗಿಬಿಟ್ಟಿದೆ. ನೋಡ್ತಾ ಇದ್ದೀರಾ ನೀವು.